ಇವತ್ತು 6ನೇ ಮ್ಯಾಚ್ ಉಂಟು. KKR ವರ್ಸಸ್ SRH. ಎರಡು ಕೂಡ ಬ್ಯಾಟಿಂಗ್ ಟೀಮ್, ಬೌಲಿಂಗ್ ಇಲ್ಲ ಎರಡು ಟೀಮಲ್ಲಿ ಕೂಡ ಚೆನ್ನಾಗಿ. ಆದರೆ ಸ್ವಲ್ಪ ಬೌಲಿಂಗ್ ಇರುವುದು ನಮ್ಮ KKR ಅಲ್ಲಿ. SRH ಅಲ್ಲಿ ಏನು ಬೌಲಿಂಗ್ ಇಲ್ಲ ಅಷ್ಟು. ಲಾಸ್ಟ್ ಮ್ಯಾಚ್ ಎರಡು ಟೀಮ್ ಕೂಡ ಸೋತಿದೆ. ಒಂದು ಮುಂಬೈ ಎದುರು 200 ರನ್ ಹೊಡೆದು ಸೋತಿದೆ, ಇನ್ನೊಂದು RCB ಎದುರು 200 ರನ್ ಚೇಸ್ ಮಾಡಿದೆ. ಎರಡು ಟೀಮ್ ಕೂಡ ಫಸ್ಟ್ 200 ರನ್ ಹೊಡೆದು ಚೇಸ್ ಮಾಡ್ಲಿಕ್ಕೆ ಕೊಟ್ಟಿದೆ ಆಪೋಸಿಟ್ ಟೀಮ್ಗೆ. ಹಾಗಾಗಿ ಬೌಲಿಂಗ್ ವೀಕ್. ಇವತ್ತು ನನ್ನ ಪ್ರಕಾರ ಯಾವುದಾದ್ರೂ ಒಂದು ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾಡೋ ಟೀಮ್ ಮಿನಿಮಮ್ 240 ರನ್ ಹೊಡಿತದೆ. ಯಾಕಂದ್ರೆ KKR ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇರೋದು. ಎಲ್ಲಿ ಅಂದ್ರೆ ಕೋಲ್ಕತ್ತಾ ಈಡನ್ ಗಾರ್ಡ್ ಬ್ಯಾಟಿಂಗ್ ಪಿಚ್. ಎರಡು ಕೂಡ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್, ಬೌಲಿಂಗ್ ವೀಕ್. ಹಾಗಾಗಿ ನೋಡ್ಬೇಕು ಯಾವ ರೀತಿ ಆಗ್ತದೆ ಅಂತ. ಇವತ್ತು ರನ್ ಜಾಸ್ತಿ ಹೊಡೆಯುವುದು ಯಾರಂದ್ರೆ ಅಭಿಷೇಕ್ ಶರ್ಮಾ. ನೋಡಿಬೇಕಾದ್ರೆ ಲಾಸ್ಟ್ 2-3 ಮ್ಯಾಚಿಂದ ಒಂದು ಮ್ಯಾಚಿಂದ ರನ್ ಬರಲಿಲ್ಲ, ಮತ್ತೆ ವರ್ಲ್ಡ್ ಕಪ್ ಅಲ್ಲಿ ಕೂಡ ರನ್ ಬರಲಿಲ್ಲ. ಹಾಗಾಗಿ ಇವತ್ತು ರನ್ ನೋಡಿಬಹುದು. ಇವತ್ತು ಅಜಿಂಕ್ಯ ರಾಣೆ ಮತ್ತೆ ಗ್ರೀನ್ ಹೈಯೆಸ್ಟ್ ಪೇಯ್ಡ್ ಪ್ಲೇಯರ್. ಹಾಗಾಗಿ ತುಂಬಾ ಹಣ ಕೊಟ್ಟು ಖರೀದಿಸಿದ್ದಾರೆ. ಅವರು ಕೂಡ ಇವತ್ತು ಚೆನ್ನಾಗಿ ಆಡಲೇಬೇಕು. ಇವತ್ತು ಎರಡರಲ್ಲಿ ಒಂದು ಟೀಮ್ ವಿನ್ ಆದರೆ ಒಂದು ಮ್ಯಾಚ್ ವಿನ್ ಆದಾಗೆ ಆಗ್ತದೆ, ಇನ್ನೊಂದು 2-2 ಸೋತಾಗೆ ಆಗ್ತದೆ. ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಉಂಟು. ಆದರೆ ಬೌಲಿಂಗ್ ಕಡೆ ಬರೋದಾದ್ರೆ ಈ ಕಡೆ ಒಬ್ರು ವರುಣ್ ಚಕ್ರವರ್ತಿ ಸೂಪರ್ ಬೌಲರ್, ಸ್ವಲ್ಪ ಫಾರ್ಮ್ನಲ್ಲಿ ಇಲ್ಲ. ಅದೇ ರೀತಿ ಅಭಿಷೇಕ್ ಶರ್ಮಾ ಕೂಡ. ಆದರೆ ಈ ಕಡೆ ಇವತ್ತು ನೋಡುವುದಾದ್ರೆ ಇವತ್ತು KKR ವಿನ್ ಆಗ್ಬೋದು. ಆದರೆ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಇರೋದು. ಇವತ್ತು 240 ಹೊಡಿತಾರೆ ಎರಡು ಟೀಮ್ ಕೂಡ, ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್. ಆದರೆ ಈ ಕಡೆ ಸ್ವಲ್ಪ ನಿಲ್ಲಿಸಬಹುದಂತ ಆಗ್ತದೆ ಯಾವುದು KKR ಸ್ಟ್ರಾಂಗ್ ಉಂಟು. SRH ಏನಾದ್ರೆ ಬ್ಯಾಟಿಂಗ್ ಸ್ಟ್ರಾಂಗ್ ಉಂಟು, ಬೌಲಿಂಗ್ ಅಷ್ಟಿಲ್ಲ, ವೀಕ್ ಉಂಟು. ಈ ಕಡೆ ಸ್ಪಿನ್ನರ್ ಇರುವ ಕಾರಣ ನೋಡ್ಬೇಕು ಯಾವ ರೀತಿ ಆಗ್ತದೆ ಅಂತ. ಇವತ್ತು ಯಾವ ಟೀಮ್ ವಿನ್ ಆಗ್ಬೇಕಂತ ಕಮೆಂಟ್ ಮಾಡಿ. ಇವತ್ತು ನನ್ನ ಪ್ರಕಾರ KKR ವಿನ್ ಆಗ್ಬೋದು, ನೋಡುವ ಯಾವುದು ವಿನ್ ಆಗ್ತದೆ ಅಂತ.